ಸರ್ ನಮಸ್ತೆ. ಇವತ್ತು ಏನೇನು ಕಾರ್ಯಕ್ರಮ ಆಯೋಜನೆ ಆಗಿತ್ತು ಸರ್? ಇವತ್ತಿನ ಕಾರ್ಯಕ್ರಮ ಅಂದರೆ ಇವರೇ ಈ ನಮ್ಮ ಸಮಾಜದಲ್ಲಿ ಹುಣಸೂರು ತಾಲೂಕಿನಲ್ಲಿ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಅವ್ರನ್ನ ನಾವು ಆಯ್ಕೆ ಮಾಡಿ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಉತ್ಸಾಹ ನೀಡಬೇಕು, ಉತ್ತೇಜನ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಕಾರ್ಯಕ್ರಮನ ನಾವು ಹಾಕ್ಕೊಂಡು ಎರಡನೇದು ಕಾರ್ಯಕ್ರಮ ಹಾಕೊಳ್ಳೋದಕ್ಕೆ ಏನು ಕಾರಣ ಅಂದರೆ ಕಳೆದ ಒಂದು ತಿಂಗಳ ಹಿಂದೆ ಹುಣಸೂರಿನಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ನಡೀತು. ನಾವು ಕಾರ್ಯಕ್ರಮ ಮಾಡ್ತೀನಿ ಅನ್ನೋ ಲೆಕ್ಕಾಚಾರ ಗೊತ್ತಾಗ್ಬಿಟ್ಟು ಯಾರೋ ಬೆಂಗಳೂರಿನಲ್ಲಿ ಒಬ್ಬರು ಯಾರೋ ಬಂದರು, ಸ್ವಯಂ ಘೋಷಿತ ನಾಯಕರು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು. ಆ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆ, ಎಷ್ಟು ಫೇಲ್ ಆಗಿದೆ ಅಂದರೆ ನಮ್ಮ ಸಮಾಜಕ್ಕೆ ಗೊತ್ತಿದೆ ಬಿಡಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಟೀಕೆ ಮಾಡಲ್ಲ. ನಾವು ಯಾವುದೇ ಉದ್ದೇಶ ಇಲ್ಲದೆ, ಈಗ ನಾನು ಹುಣಸೂರು ತಾಲೂಕು ಗಾಣಿಗರ ಸಂಘದ ಅಧ್ಯಕ್ಷ, ಆದರೆ ನಮ್ಮ ಸಮಿತಿಯಿಂದನೇ ಯಾಕೆ ಮಾಡಲಿಲ್ಲ ಅಂದರೆ ಈ ಸಹಕಾರ ಇಲ್ಲ ಅಂತಲ್ಲ, ಸಹಕಾರ ಇದೆ. ಈ ಇತರೆ ಯುವಕರುಗಳಿದಾವಲ್ಲ, ಅವರೆಲ್ಲ ಸೇರಿಕೊಂಡು ನಾವು ಒಂದು ಸಮಿತಿ ಮಾಡಿ ನಾವು ಮಾಡೋಣ ಅಂತ ಅದು ಬೆಳೆದಾಗ ನಾವು ಅವರು ಉತ್ಸಾಹಕ್ಕೆ ಪ್ರೋತ್ಸಾಹ ಕೊಡಬೇಕೇ ಹೊರತು ಅವ್ರನ್ನ ಡಿಸ್ಕರೇಜ್ ಮಾಡೋ ಪರಿಸ್ಥಿತಿ ನಾನು ಇಲ್ಲ. ಮಾಡಿಯಪ್ಪ ಅಂತ ಹೇಳಿದೆ. ಯಾಕೆಂದರೆ ಹುಣಸೂರು ತಾಲೂಕು ಸಂಘ ಇದ್ದು ಇನ್ನೊಂದು ಸಂಘ ಮಾಡಿ ಎರಡಾಗಿದೆ ಅನ್ನೋ ಭಾವನೆಗಳನ್ನ ಕೆಲವರು ನಮ್ಮಲ್ಲಿ ಹಬ್ಬಿಸ್ತಾರೆ. ಅದಕ್ಕೆಲ್ಲ ನಾವು ಕೇರ್ ಮಾಡಲ್ಲ. ನೋಡಿ, ಇನ್ನೊಂದು ಪ್ರತಿಯೊಂದು ಸಭೆಗಳಲ್ಲಿ ಸಂಘಟನೆ, ನಮ್ಮ ಜನಾಂಗ ಸಂಘಟನೆ ಹೊಂದಾಣಿಕೆ, ಯಾವನು ಹೇಳಿದ್ದು ಹೊಂದಾಣಿಕೆಲ್ಲ ಸಂಘಟನೆ ಇಲ್ಲ ಅಂತೇಳಿ. ಸಂಘಟನೆ ಮಾಡ್ಬೇಕಾದ್ರೆ ಕೈ ಬಾಯಿ ಕಚ್ಚೆ ಶುದ್ಧವಾಗಿದ್ರೆ ಯಾವ ಸಂಘಟನೆ ಬೇಕಾದ್ರೂ ನಡೀತದೆ. ಮೋಸ ಮಾಡಿಕೊಂಡು ಕಡ್ಡರ್ ಜಮೀನು ನೋಡಿಕೊಂಡು, ಸರ್ಕಾರಿ ಜಮೀನು ನೋಡಿಕೊಂಡು ಲೀಡರ್ಶಿಪ್ ಮಾಡೋಕೆ ಜನ ಸೇರ್ತಾರ. ಅದಕ್ಕೆ ಹಿಂದೆ ನಡೆದಂಥ ಒಂದು ಕಾರ್ಯಕ್ರಮನೇ ಸಾಕ್ಷಿ. ಆ ಕಾರ್ಯಕ್ರಮನೇ ಸಾಕ್ಷಿ. ಯಾಕೆ ಅಂತ ಹೇಳಿದ್ರೆ ಜನಕ್ಕೇನು ತೊಂದರೆ ಇಲ್ಲ ಇಲ್ಲಿ, ಸಂಘಟನೆಗೂ ಏನು ಅಸಹಾಯಕರು ಯಾರು ಇಲ್ಲ ಇಲ್ಲಿ, ಅಸಮರ್ಥರು ಯಾರು ಇಲ್ಲ ಇಲ್ಲಿ, ಎಲ್ಲದಕ್ಕೂ ಸಿದ್ಧವಾಗಿ ಇದ್ದೀವಿ. ಆದರೆ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ಯಾಕೆ ನಾವು ಆಲೋಚನೆ ಮಾಡಿದ್ವು ಅಂದರೆ, ಜಿಲ್ಲಾ ಅವರು ಎಬೋ 80% ತಗೊಳ್ತಾರೆ ಅವರೇಜ್. ಬಟ್ ನಮ್ಮಲ್ಲಿ ಎಲ್ಲರೂ 80% ತಗೊಳ್ಳೋಂಥ ಒಂದು ಮಕ್ಕಳಿಲ್ಲ, ಕಡಿಮೆ ತಗೊಳ್ಳೋ ಮಕ್ಕಳು ಇದ್ದಾರೆ. ನಾವೇನು ಮಾಡೋದು, ಎಬೋ 70 ಅಂದರೆ 70%ಗಿಂತ ಮೇಲ್ಪಟ್ಟು ತಗೊಂಡ್ರೆ 10% ಕಡಿಮೆ ಮಾಡಿದಾಗ ನಮಗೆ ಇವತ್ತು ಒಂದು 70 ಜನ ಮಕ್ಕಳು ಸಿಕ್ಕಿದ್ರು. ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡಿ, ಅವ್ರಿಗೆ ಮೆಡಲ್ ಹಾಕಿ, ಅವ್ರಿಗೆ ಗುರುತಿನ ಅಮೌಂಟ್ ಕೊಟ್ಟು ಎಲ್ಲ ಸಂತೋಷಪಡಿಸಿ ನಾವು ಕಾರ್ಯಕ್ರಮ ಮಾಡಿ ಅವ್ರಿಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಕಳಿಸ್ದು. ಆಮೇಲೆ ಈ ಕಾರ್ಯಕ್ರಮಕ್ಕೆ ಇಬ್ಬರು ವ್ಯಕ್ತಿಗಳನ್ನ ನಾವು ಮುಖ್ಯವಾಗಿ ನಾವು ಕರ್ಕೊಂಬಂದ್ವು. ಕಾರಣ ಏನಂದರೆ, ಪ್ರತಿಭಾ ಪುರಸ್ಕಾರ ಬಿಡಿ ಮಾಡಿ ಒಂದು ವೇದಿಕೆ ಮಾಡಿ ಒಂದಷ್ಟು ಪಾಂಪ್ಲೆಟ್ ಮಾಡಿ ಕೊಟ್ಬಿಟ್ರೆ ವೇದಿಕೆ ಅಂತ ಆಗ್ತದೆ. ಆದರೆ ತ್ರಿವೇಣಿ ಅನ್ನೋರೊಬ್ರು ಶ್ರೀಮತಿ ಮೇಡಮ್ನವ್ರು, ತ್ರಿವೇಣಿ ಮೇಡಮ್ನ ಕರ್ಕೊಂಡ್ಬಂದಿದ್ದರು. ಅವ್ರು ಯಾರು ಸರ್ ಅವರು? ಅವರು ಬೆಂಗಳೂರಿನ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ DK ಶಿವಕುಮಾರ್ ಮತ್ತು ಸೌಮ್ಯ ರೆಡ್ಡಿ ಅವರ ಅನುಯಾಯಿಗಳು, ಭಾಳ ಹತ್ತಿರದಲ್ಲಿರೋರು. ಅವರು ಯಾವುದೇ ಪೊಸಿಷನ್ ಇಲ್ಲದೇ, ಯಾವುದೇ ಇಲ್ಲದೇ ಹುಣಸೂರು ಬಂದು ಮಡಿಲು ಗ್ರಾಮೀಣಾಭಿವೃದ್ಧಿ ಅಂತ ಹೇಳ್ಬಿಟ್ಟು ಒಂದು ಸಮಿತಿ ಮಾಡಿಕೊಂಡು ಅವರು ಸೋಷಿಯಲ್ ಸರ್ವಿಸ್ನ ಆಗಲೇ ಕಳೆದ 2 ವರ್ಷದಿಂದ ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಸಾರ್ವಜನಿಕ ಕ್ಷೇತ್ರದಲ್ಲಿ ಅವ್ರು ಗುರುತಿಸ್ಕೊಳ್ತಾ ಇರೋದು, ಅವ್ರು ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ. ಆಮೇಲೆ ಹೆಚ್ಚು ಮಹಿಳೆಯರಿಗೆ ಅವರು ಒತ್ತು ಕೊಡ್ತಾರೆ. ಈ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಮಕ್ಕಳೇ ಮುಖ್ಯ. ಆ ಮಹಿಳೆಯರಿಗೂ ಒಂದು ತಿಳುವಳಿಕೆ ಆಗಬೇಕು, ಒಂದು ಇದು ಸಿಗಬೇಕು, ಮಕ್ಕಳಿಗೂ ಒಂದು ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ಒಳ್ಳೆ ಸ್ಪೀಚ್ ಕೊಟ್ಟರು. ಆ ಸಭೆಯಲ್ಲಿ ಮಹಿಳೆಯರಿಗೂ ಕೊಟ್ಟರು, ಇವ್ರಿಗೂ ಕೊಟ್ಟರು. ಅದು ಒಂದು ಉಪಕಾರ ಆಯಿತು. ಹಾಗಾಗಿ ಆ ಸಭೆಗೆ ಲಾಯಕ್ಕಾದಂಥ ಒಂದು ಸ್ಪೀಚ್ ಅದು, ಅದನ್ನು ಆ ನಿಮ್ಮ ಕೊಟ್ಟಿದ್ರೆ ಅವ್ರಿಗೆ ನಾವು ತುಂಬ ಹೃದಯದಿಂದ ಅವ್ರಿಗೆ ಅಭಿನಂದಿಸ್ತೀನಿ ನಾನು. ಮತ್ತು ಎರಡನೇದಾಗಿ ಈ KS IAS ಎಲ್ಲರೂ ಕೆಳಗಡೆ ಮಟ್ಟದಲ್ಲಿ ಏನೋ ಮಾತಾಡ್ತಾರೆ. ಆದರೆ ಒಂದು ಮಕ್ಕಳ ಸಭೆಯಲ್ಲಿ ವಿದ್ಯಾರ್ಥಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಅವ್ರಿಗೆ ಒಳ್ಳೆ ತಿಳುವಳಿಕೆ ಕೊಡಬೇಕು, ಒಳಗೆ ಇದು ಮಾಡಬೇಕು. ಅದಕ್ಕೋಸ್ಕರ ನಾವು ದೇವರಾಜ್ ಒಡೆಯರ್ ಅಂತೇಳಿ ಹುಣಸೂರು ತಾಲೂಕಿನಲ್ಲಿ, ಅವ್ರು ಈಗ ಬೆಂಗಳೂರಿನಲ್ಲಿದ್ದಾರೆ. ಅವರು KS ಮತ್ತು IAS ತರಬೇತಿದಾರರು, ಅಂದರೆ ಅವರು ಪ್ರಿನ್ಸಿಪಲ್ ಪ್ರೊಫೆಸರ್. ಅವರು ಈ IAS ಅಧಿಕಾರಿಗಳನ್ನ ಮತ್ತು KS ಅಧಿಕಾರಿಗಳನ್ನ ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಬನ್ನಿ ಸರ್, ದಯಮಾಡಿ ನಮ್ಮ ಮಕ್ಕಳಿಗೆ ಒಂದು ಏನಾದ್ರು ಒಂದು ತಿಳುವಳಿಕೆ ಕೊಡಿಲ್ಲ. ಅವರು ಈ ವಿದ್ಯಾಭ್ಯಾಸ ಅಂದ್ರೇನು, ಅದರಲ್ಲಿ ಕನ್ನಡ ಮೀಡಿಯಮ್ ಅಂದ್ರೇನು, ಇಂಗ್ಲೀಷ್ ಮೀಡಿಯಮ್ ಅಂದ್ರೇನು, ಹಿಂದೆ ಇದ್ದಂಥ ವ್ಯವಸ್ಥೆಗಳೇನು, ಈಗ ಇದ್ದಂಥ ವ್ಯವಸ್ಥೆಗಳೇನು, ಯಾವ ರೀತಿ ಎಕ್ಸಾಮ್ಗಳು ಪಾಸ್ ಮಾಡಬೇಕು,
ಅವ್ರು ಒಂದು ಉದಾಹರಣೆ ಕೊಡ್ತಾರೆ. ನೀವು ಕನ್ನಡದಲ್ಲಿ 98% ತಗೊಂಡಿದ್ದೀರಿ, ನೀವು CIT ಹೋದರೆ ಫೇಲ್ ಆಗ್ತೀರಿ, ಯಾಕೆ ಅಂತ ಒಂದು ಉದಾಹರಣೆ ಕೊಟ್ಟರು. ಕಾರಣ ಏನಂದರೆ ಅವರು ಹೇಳಿದಿಷ್ಟೇ, ಕನ್ನಡ ಜೊತೆಗೆ ಇಂಗ್ಲೀಷ್ ನಾಲೆಜು ತುಂಬ ಅವಶ್ಯಕತೆ ಇವತ್ತಿನ ಪರಿಸ್ಥಿತಿಯಲ್ಲಿ. ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿ, ಕನ್ನಡ ಮೀಡಿಯಮ್ ಓದಿ, ಕನ್ನಡ ಬಿಡಬೇಡಿ, ಕನ್ನಡ ಮಾತೃಭಾಷೆ. ಆದರೆ ಇಂಗ್ಲೀಷ್ ಕಲಿಯೋದ್ರಿಂದ, ಇಂಗ್ಲೀಷ್ ಓದೋದ್ರಿಂದ ಏನು ಅನುಕೂಲ, ಮುಂದೆ ಎಕ್ಸಾಮ್ಗಳನ್ನ ಯಾವ ರೀತಿ ಫೇಸ್ ಮಾಡ್ಬೋದು, ಯಾವ ರೀತಿ ಇಂಟರ್ವ್ಯೂಗಳನ್ನ ಫೇಸ್ ಮಾಡ್ಬೋದು, ಯಾವ ರೀತಿ ಜಾಬ್ಗಳನ್ನ ಗಿಟ್ಟಿಸ್ಬೋದು ಅನ್ನೋದಕ್ಕೆ ಎಂಥ ಒಂದು ಸೂಪರ್ ಐಡಿಯಾ ಕೊಟ್ಟಿದ್ದಾರೆ ಅಂದರೆ ಅವರು, ನಮಗೆ ತುಂಬ ಖುಷಿ ಆಯಿತು. ಅದು ಮಕ್ಕಳಿಗೆ ಅವಶ್ಯಕತೆ. ನಾವು ಅವ್ರ ಪ್ರತಿಭಾ ಪುರಸ್ಕಾರಕ್ಕೆ ಅವ್ರಿಗೆ ಕೊಡೋ ಪ್ರೋತ್ಸಾಹಕ್ಕಿಂತ ಇವು ಕೊಟ್ಟಂಥ ಅಡ್ವೈಸ್ ಇದೆಯಲ್ಲ ಮಕ್ಕಳಿಗೆ, ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ನಮಗೆ ಕೇಳ್ಕೊಳಕ್ಕಾಗಲ್ಲ ಅಂಥದ್ದೆಲ್ಲ ಕೊಟ್ಟಿದ್ದಾರೆ. ನಾವು ಇದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡೇ ಹೋಗ್ತೀವಿ. ನಮಗೇನು ಯಾರ ವಿರೋಧನೂ ಇಲ್ಲ, ಯಾರ ಪರನೂ ಇಲ್ಲ. ನಮಗೆ ಮಕ್ಕಳು, ನಮ್ಮ ಸಮಾಜದ ಮಕ್ಕಳು, ನಮ್ಮ ಕೈಲಾಗಿದ್ದ ಒಂದು ಸರ್ವಿಸ್ ಮಾಡಬೇಕು, ಮಾಡ್ತೀವಿ, ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತೀವಿ. ಮುಂದಿನ ವರ್ಷನೂ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ. ಅದಕ್ಕೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಕೊಡುವಂಥ ಮೇಧಾವಿಗಳನ್ನ ಕರ್ಕೊಬಂದು ನಾವು ಅವರಿಂದ ಸ್ಪೀಚ್ ಮಾಡಿಸ್ತೀವಿ. ಹಾಗೇನಾಗ್ತದೆ, ಮಕ್ಳಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಮಾಡಿರೋ ಕಾರ್ಯಕ್ರಮ ಯಾರ ವಿರುದ್ಧನೂ ಅಲ್ಲ, ಯಾರ ಹತ್ರ ಮೆಚ್ಚಿಸ್ಕೋಬೇಕು ಅಂತಲ್ಲ. ಮನಸ್ಸಾಕ್ಷಿ ಒಪ್ಪಬೇಕು, ನಮ್ಮ ಸಮಾಜ ಒಪ್ಕೋಬೇಕು, ನಮ್ಮ ವ್ಯಕ್ತಿ ಸ್ಟೂಡೆಂಟ್ಗಳು ಒಪ್ಕೋಬೇಕು, ಪೇರೆಂಟ್ಸ್ಗಳು ಒಪ್ಕೋಬೇಕು. ಆ ಮಟ್ಟಕ್ಕೆ ನಮ್ಮ ಕೈಲಾದಷ್ಟು ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಎಲ್ಲರಿಗೂ ಸಂತೋಷ ಆಗಿದೆ. ಅವರೆಲ್ಲ ಬೆಂಬಲ ನಮಗೆ ಸಿಕ್ಕಿದೆ, ಅವರ ಹಿರಿಯರ ಆಶೀರ್ವಾದ ನಮಗೆ ಸಿಕ್ಕಿದೆ. ಮುಂದಿನ ಕಾರ್ಯಕ್ರಮಕ್ಕೂ ಅವರ ಆಶೀರ್ವಾದ ಸಿಗುತ್ತೆ ಅನ್ನೋ ಭರವಸೆ ಮೇಲೆ ನಾನು ಎರಡು ಮಾತುಗಳನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನಿಮ್ಮ ಗಾಣಿಗ ಸಮಾಜದ ನಾಯಕರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲೂ ಮುಂದೆ ಬರಕ್ ಆಗ್ತಲ್ಲ, ಒಂದು ರಾಜಕೀಯದಲ್ಲಿ ಬರಕ್ ಆಗ್ತಲ್ಲ, ಯಾವ್ದೋ ಉದ್ಯೋಗದಲ್ಲೂ ಮುಂದೆ ಬರಕ್ ಆಗ್ತಲ್ವಲ್ಲ, ಯಾಕೆ ಅಂತ ಅಷ್ಟೇ. ನೋಡಿ, ರಾಜಕೀಯದಲ್ಲಿ, ಉದ್ಯೋಗದಲ್ಲಿ ಅಂದರೆ ಉದ್ಯೋಗ ಅವ್ರಿಗೆ ವೈಯಕ್ತಿಕವಾದಂಥ ವಿಚಾರ, ಅವರ ಅರ್ಹತೆ ವಿಚಾರ, ಅವರ ಸಾಮರ್ಥ್ಯದ ಬಗ್ಗೆ. ಇವರು ಓದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಜಸ್ಟ್ ಪಾಸ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡ ತಕ್ಷಣಕ್ಕೆ 2A ಜಾಬ್ಗಳು ಸಿಗೋದಿಲ್ಲ. ಇವತ್ತು ಕಾಂಪಿಟೇಷನ್ ಇದೆ. ಅದೇನು, ಇವತ್ತು ನರೇಂದ್ರ ಮೋದಿಯವರು ಬಂದಮೇಲಂತೂ ಅರ್ಹ ವ್ಯಕ್ತಿಗಳಿಗೆ ಅವಕಾಶ ಬೇಕು. ಈಗ ಕಾಮನ್ ಟು ಆಲ್ ಕಾನೂನುಗಳನ್ನ ಮಾಡ್ತಾರೋ ಉದ್ದೇಶ ಇದೇ ಕಾರಣಕ್ಕೆ, ಯಾರು ಅರ್ಹತೆ ಇದೆ ಅವ್ರಿಗೆ ಸಿಗಲಿ ಅಂತ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಕನ್ನಡ ಮೀಡಿಯಂ ಓದ್ತಾರೆ, ಮಾರ್ಕ್ಸ್ ಜಾಸ್ತಿ ಇರಲ್ಲ, ಎಲ್ಲಿಂದ ಕೆಲಸ ಸಿಗುತ್ತೆ? ಒಂದು ಸಂಘಟನೆ, ರಾಜಕೀಯದಲ್ಲಿ ಈ ರಾಜಕೀಯದ ಆಸಕ್ತಿಗಿಂತಲೂ ಇವತ್ತಿನ ರಾಜಕಾರಣಿಗೆ ಹಣ ಭಾಳ ಮುಖ್ಯ. ಪಾರ್ಪೇಜ್ ಮಾಡ್ಸೋಕ್ಕೆ ಕಾಸಿಲ್ದಿದ್ದವನು ನಾನು ಗೌರ್ಮೆಂಟ್ ಆಗಬೇಕು, MLA ಆಗಬೇಕು ಅಂದರೆ ಆಗುತ್ತಾ? ಆಗಲ್ಲ. ಅದಕ್ಕೆ ಭಾಳಷ್ಟು ಮಾರ್ಗಗಳಿದ್ದಾವೆ. ಅವರು ಅಷ್ಟೊಂದು ಬೆಳೆದಿರಬೇಕು, ಅಷ್ಟೊಂದು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು, ಜನಗಳ ಸಂಪರ್ಕ ಇರಬೇಕು. ಇವತ್ತು ಜನಗಳ ಸೇವೆ ಮಾಡ್ದೇನೆ ಏಕಾಏಕಿ ರಾಜಕಾರಣಿ ಯಾಕೆಂದರೆ ಆಗೋದಿಲ್ಲ. ಯಾಕೆಂದರೆ ಮೊದಲು ಊರಿಗೊಬ್ಬ ರಾಜಕಾರಣಿ. ನಮ್ಮ ಅರಸೋರ ಕಾಲದಲ್ಲಿ ನಾವು ಭಾಳ ಚಿಕ್ಕವರು. ಅವ್ರು ಆದಮೇಲೆ ಚಂದ್ರಪ್ರಭು ಸ್ವಲ್ಪ ಬಂದಾಗ ನಾವು 83ರಲ್ಲಿ ರಾಜಕಾರಣಕ್ಕೆ ಇಳಿದವರು. ನಾವು ಯಂಗ್ಸ್ಟರ್ಸ್. ನಾವಾಗ ಹಳ್ಳಿಗೆ ಹೋದಾಗ ಅಷ್ಟು ಥರನೇ ಚಂದ್ರಪ್ರಭು ಮಾಡಿದ. ಹಳ್ಳಿಗೆ ಹೋಗ್ಬಿಟ್ಟು ಒಬ್ಬನ ಮನೆಯಲ್ಲಿ ಚೇರ್ಮನೋ ಇನ್ನೊಬ್ಬ ಯಾರೋ ಒಬ್ಬರ ಮನೆ ಕೂತ್ಕೊಂಡು ಮಾತಾಡ್ಬಿಟ್ರೆ ಹಳ್ಳಿಯವ್ರದ್ದೆಲ್ಲ ಓಟ್ ಹಾಕ್ಸ್ತಿದ್ರು. ಇವತ್ತು ಮನೆಗೆ ಒಬ್ಬೊಬ್ಬರು ಚೇರ್ಮನ್ಗಳು, ಬೀದಿಗೆ ಒಬ್ಬೊಬ್ಬರು ಲೀಡ್ಗಳಾಗವ್ರೆ. ಅದರಿಂದ ಇವತ್ತಿನ ರಾಜಕಾರಣ ತುಂಬ ಕಷ್ಟ ಇದೆ. ಅಷ್ಟು ಸುಲಭವಾಗಿ ಮೋಸ ಹೋಗಲ್ಲ ಜನ. ಹಿಂದೆ ಮೋಸ ಹೋಗ್ತಿದ್ರು, ಗೊತ್ತಿಲ್ಲದೆ ಯಾರು ಒಳ್ಳೆಯದ ಕೆಡೋ, ಆಮೇಲೆ ಏನೋ ಯಾವುದೋ ಒಂದು ಮಾತು ಕೇಳ್ಕೊಂಡು ಹಾಕ್ಬಿಡ್ತಿದ್ರು. ಈಗ ಭಾಳ ಆಲೋಚನೆ ಮತ್ತು ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಬಗ್ಗೆ ಜನಗಳ ಸರ್ವಿಸ್ ಮಾಡಬೇಕು. ಈಗ ನನ್ನ ಹೆಂಡ್ತಿನೂ 20 ವರ್ಷದಿಂದ ಕೌನ್ಸಿಲರ್ ಆಗಿದ್ರು. ನಾವು ಆವತ್ತು 20 ವರ್ಷದ ಹಿಂದೆನೇ ನಾವು ಕೆಲಸ ಕಾರ್ಯಗಳು ಮಾಡಿದ್ವಿ. ಬಟ್ ಅದನ್ನೇ ಬೇಸಾಗಿ ಇಟ್ಕೊಂಡು ನಾನು ಚುನಾವಣೆಗೆ ನಿಲ್ಲಿಲ್ಲ. ಒಂದ್ಸರಿ ನಿಂತು ಸೋಲ್ಸಿದ್ರು ನಾನು ಹೆಂಡ್ತಿನ. ನಾನು ನಿಂತಿಲ್ಲ, ನಾನು ಸೋತೆ, ಅರ್ಜಿನೇ ಹಾಕಲಿಲ್ಲ ನಾನು ಚುನಾವಣೆಗಳಿಗೆ. ಆಯಿತಾ? ಯಾಕೆ ಅಂತ ಹೇಳಿದ್ರೆ ಜನಗಳಿಗೆ ತಿಳುವಳಿಕೆ ಇಲ್ಲ, ಪ್ರಜ್ಞಾವಂತರಾಗಬೇಕು. ಆವಾಗ ಈ ನಮ್ಮ ಸಮಾಜದಲ್ಲಿ ಬೆಳಕುತ್ತೆ. ಎರಡನೇದು, ಇಲ್ಲಿ 3 ಅಕ್ಷರ ಬರೀದೇ ಇದ್ದವ್ರಲ್ಲ ಇವತ್ತು ಭಾಳ ವರ್ಷದಿಂದ ನಮ್ಮಲ್ಲಿ ಲೀಡರ್ಶಿಪ್ ಮಾಡ್ಕೊಂಡು ಬಂದವರು. ಏನಕ್ಕೆ? ಅವರ ಸ್ವಾರ್ಥಕ್ಕೆ. ಏನಿಡೀ ಜನಾಂಗ ಇವ್ರ ಮನೆ ಹಾಡು, ಇವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ ಅಂತ ರಾಜಕಾರಣಿಗಳ ಹತ್ರ ಚುನಾವಣೆ ಟೈಮಲ್ಲಿ ಹೋಗಿ ನಿಂತಿರ್ತಾರೆ. ನಮಗೆ ಅದು ಏಸಿಗೆ. ನಮ್ಮ ಜೀವನದಲ್ಲಿ ಆ ಥರ ನಾವು ನಿಂತೀವಿಲ್ಲ. ಯಾವುದೇ ರಾಜಕಾರಣಿ ಹತ್ರ ಯಾವ ಕಾಸು ಕೈ ಕೇಳಲೇ ಇಲ್ಲ. ನಾವು ದುಡಿತೀವಿ, ತಿಂತೀವಿ. ಜನಗಳಿಗೆ ನಮ್ಮ ಕೈಲಿ ಬಂದರೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿನಾದ್ರೂ ನಾವು ಸಹಾಯ ಮಾಡ್ತಿದ್ದೀವಿ ಜನಗಳಿಗೆ. ಆದರೆ 100 ರೂಪಾಯಿ ಸಂಪಾದನೆ ಖರ್ಚು ಮಾಡೋಕ್ಕೆ ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ. 100 ರೂಪಾಯಿ ಸಂಪಾದನೆ ಮಾಡ್ತೀವಿ, 10 ರೂಪಾಯಿ ಸಾರ್ವಜನಿಕವಾಗಿ ನಾವು ಸಹಾಯ ಮಾಡ್ತೀವಿ. ಜನಗಳಿಗೆ ಕಷ್ಟ ಸುಖಗಳಿಗೆ ಹೇಳ್ತೀವಿ. ಅದು ನಾನೇ ಹೇಳ್ಬಾರ್ದು, ನಮ್ಮ ಜನ ಹೇಳ್ತಾರೆ, ಗೊತ್ತಿದೆ. ಜನಗಳಿಗೆ ಸ್ಪಂದಿಸಬೇಕು, ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾದರೆ ಮಾತ್ರ ನಮ್ಮ ಕಾಸು ಗೌರವ ಕೊಡ್ತಾರೆ ಹೊರತು. ಆಮೇಲೆ ಒಂದು ರಾಜಕಾರಣ ಅಂದ್ರಲ್ಲ, ರಾಜಕಾರಣದಂಥ ಹೊಲಸು ಕ್ಷೇತ್ರ ಇನ್ನೊಂದಿಲ್ಲ. ನಮ್ಮನೆ ಗಂಡ ರಾಜಣ್ಣ ಅಂತೆಲ್ಲ ಮಾತಾಡ್ತಾರೆ.
ನಾವು ಎಲೆಕ್ಷನ್ ನಮಗೆ ಈಗ ನಾವು ಒಂದು ಸೀನಿಯರ್ ಮ್ಯಾನ್, ನಾನು ಸಹ ಸೀನಿಯರ್ ಸಿಟಿಜನ್. ನಾನಿವತ್ತು ನಗರಸಭೆ ಚುನಾವಣೆ ನಿಲ್ಬೋದು. ಅಲ್ಲಿ ಯಾರೋ ಒಬ್ಬ ಯಂಗ್ಸ್ಟರ್ ನಿಂತಿರ್ತಾನೆ, ಅವ್ನು ಅಣ್ಣ ಅಣ್ಣ ಅಂತ ಇರ್ತಾನೆ ನನಗೆ. ನಾನು ಅವನ ಮೇಲೆ ಎಲೆಕ್ಷನ್ ನಿಂತಾಗ ಅವನೇನು ಹೇಳ್ತಾನೆ ನನಗೆ, ಅಯ್ಯೋ ಅವನು ನಿಂತಾನೆ ಉಣಬಿ ಕಡೆ ಅಂತ, ಅವನು ನಿಂತವನೆ ಅಂತ ಮಾತಾಡ್ತಾರೆ. ಇದು ಬೇಕಾ ನಮಗೆ? ಹಾಗಾಗಿ ನಾವು ರಾಜಕಾರಣಕ್ಕೆ ನಮಗೆ ಒಂದು ಆಸಕ್ತಿನೂ ಇಲ್ಲ. ಆಮೇಲೆ ಒಂದು ನಮ್ಮಲ್ಲಿ ಕಾಲು ಎಳೆಯುವಂಥ ಪ್ರವೃತ್ತಿ ಜಾಸ್ತಿ ಮೊದಲಿಂದಲೂ. ನೋಡಿ, ಉದಾಹರಣೆ ಕೊಡ್ತೀನಿ. 20 ವರ್ಷಗಳ ಕಾಲ ನಾನು ಬೇರೆಯವ್ರಿಗೆ ಅವಕಾಶ ಕೊಟ್ಟೆ ಸಮುದಾಯ ಭವನ ಕಟ್ಟಿಸಿ ಅಂತ. ನಾನು ಯಾವುದೂ ಅಬ್ಜೆಕ್ಷನ್ ಹಾಕಲಿಲ್ಲ, ಒಂದಿನ ಸ್ಪಾಟ್ಗೆ ಹೋಗಲಿಲ್ಲ, ವಿರೋಧ ಮಾಡಿಲ್ಲ. ಯಾಕೆ ಕಟ್ಟಲಿಲ್ಲ? ಇವರು ಕಟ್ಟಲಿಲ್ಲ. ಅದಕ್ಕೆ ಕಾರಣ 108 ಇದ್ದಾವೆ. ಬಟ್ ಅದೆಲ್ಲ ಬಹಿರಂಗ ಹೇಳೋಣ. ನಾವು ಇದ್ರ ಬಗ್ಗೆ ನಮ್ಮ ಸಮಾಜದ ಆಗುಹೋಗುಗಳು, ನಮ್ಮ ಸಮಾಜ ಸೇವೆಗಳು ಯಾರು ಮಾಡಿದ್ರ ಬಗ್ಗೆ ಒಂದು ಬಹಿರಂಗ ವೇದಿಕೆಯನ್ನು ತಯಾರು ಮಾಡ್ತಾ ಇದ್ದೀನಿ, ನಾನು ಅರೇಂಜ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ತಾಲೂಕಿನಾದ್ಯಂತ ಪಾಂಪ್ಲೆಟ್ಸ್ ತಿಳಿಸಿದ್ದೀನಿ. ಯಾರ್ಯಾರು ಸಾಧನೆ ಮಾಡಿದ್ದಾರೆ, ಯಾರ್ಯಾರು ಸಾಧನೆ ಮಾಡಿಲ್ಲ, ಯಾರು ತಪ್ಪು ಮಾಡಿದ್ದಾರೆ, ಸಮಾಜಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಬಹಿರಂಗ ವೇದಿಕೆಯಲ್ಲಿ ಕರೆದು ಚರ್ಚೆ ಮಾಡೋಕ್ಕೆ ಒಂದು ವೇದಿಕೆ ಮಾಡಿದ್ದೀನಿ ನಾನು. ಆ ವೇದಿಕೆ ಆದಷ್ಟು ಬೇಗ ಸದ್ಯದಲ್ಲಿ ಕರೀತಾ ಇದ್ದೀನಿ ಆ ವೇದಿಕೆಯಲ್ಲಿ. ಆಗ ನೋಡಿ ಎಲ್ಲರ ಬಣ್ಣ ಬಯಲಾಗುತ್ತೆ. ನಾನೇನಾರು ತಪ್ಪು ಮಾಡಿದ್ರು ಯಾರು ಬೇಕಾದ್ರೂ ಕೇಳ್ಬೋದು. ಅದು ಯಾರ್ಯಾರು ಸೇವೆ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ ಗಾಣಿಗ ಸಮಾಜಕ್ಕೆ, ಅವರೆಲ್ಲ ಬಂದು ನೇರವಾಗಿ ಅವ್ರ ವೇದಿಕೆಯಲ್ಲಿ ನಿಂತು ಮಾತಾಡಿದ್ರೆ ಅವ್ರಿಗೆ ನಾವು ಒಂದು ಹಾರ ಹಾಕಿ ಗೌರವಿಸಿ ಕಳಿಸ್ತೀವಿ. ಇಂಥ ನಾವು ಆ ವೇದಿಕೆನ ಮಾಡಿ ಚರ್ಚೆಗಳಾಗಿ ಒಂದು ನಿರ್ಣಯಕ್ಕೆ ನಮ್ಮ ಸಮಾಜ ಬಂದರೆ ಯಾವ ಸಂಘಟನೆ ಕೊಡ್ತಾನೆ ಇರಲ್ಲ, ಯಾವ ಕಿತಾಪತಿನೂ ಇರಲ್ಲ, ಯಾರನ್ನಾದ್ರೂ ಒಬ್ಬರು ಮಾಡ್ಕೋಬೋದು. ಈಗ ನೋಡಿ, ನನ್ನ ಹೆಂಡತಿ 1994-95 ಕೌನ್ಸಿಲರ್ ಆಗಿದ್ದು ಬಿಟ್ಟರೆ ನಮ್ಮ ಮೇರದಲ್ಲಿ ಗಾಣಿಗರು ಒಬ್ಬರು ಗೆಲ್ಲಕ್ಕೆ ಆಗಿಲ್ಲ. ನಾಚಿಕೆ ಆಗುತ್ತೆ ಹೇಳ್ಕೊಳಕ್ಕೆ. ನೀವೇನು ಮಾಡ್ತಿದ್ರಿ ಅಂತ. ನಾವು ಯಾಕೆ ನಿಲ್ಲಿಲ್ಲ ಗೊತ್ತಾ? ನಮಗೆ ಉತ್ತಮವಾದ ಸ್ನೇಹಿತರು 50 ಜನ ಸಾಕು. ಈ ಉತ್ತಮ ಆಗದೇ ಇರೋ ಜನಗಳು 500 ಕಟ್ಕೊಂಡು ಏನು ಮಾಡೋದು ನಾವು? ನಮ್ಮನೆ ಕಳ್ಕೊಳವ? ಕಾರಣದ ನಾವು ಎಲೆಕ್ಷನ್ ನಿಲ್ಲಲ್ಲ. ಎಲೆಕ್ಷನ್ ನಿಂತರೆ ಗೆಲ್ಲೋದು ಗೊತ್ತು, ಎಲೆಕ್ಷನ್ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಗೊತ್ತು. ಒಂದು ಸಾಲದಕ್ಕೆ ನನಗೆ ನಮ್ಮ ಜಾತಿಯವರು ಎಷ್ಟು ಪಡ್ತಾರೋ ನಮ್ಮ ವಾರ್ಡಲ್ಲಿರುವಂಥ ಮುಸ್ಲಿಮ್ಸು, ರಿಲಿಜನ್ಸು ಎಲ್ಲರೂ ಇಷ್ಟಪಡ್ತಾರೆ. ನಮಗೇನು ಅಂದರೆ ನನಗೆ ಇಷ್ಟ ಇಲ್ಲ. ಕಾರಣ ಇಲ್ಲ. ಯಾಕೆಂದ್ರೆ ಇನ್ನೊಂದೇನೆಂದರೆ, ನಾವು ವೈಯಕ್ತಿಕವಾಗಿ ನಾವು ಬೆಳ್ಕೊಂಡವ್ರು. ಯಾವ ಅಧಿಕಾರಿಗಳ ಹತ್ರ ಕೂತು ಜನಗಳ ಕೆಲಸ ಮಾಡಿಸ್ತಾರೆ, ನಮ್ಮ ವೈಯಕ್ತಿಕವಾಗಿ ಕೆಲಸಕ್ಕಂತೂ ನಾವು ಹೋಗಲ್ಲ. ಜನಗಳ ಕೆಲಸ ಕಾರ್ಯಗಳಿದ್ರೆ ನಾವು ಅಲ್ಲಿ ಹೋಗ್ಬೋದು. ಇವತ್ತು ಉದಾಹರಣೆ, ನಾವು ಕಾರ್ಯಕ್ರಮ ಮಾಡೋದು ಯಾವುದಕ್ಕೆ ಅಂಬೇಡ್ಕರ್ ಭವನದಲ್ಲಿ. ಆ ಸಮಾಜಕ್ಕೆ ಇಳಿಯಾದವರು ಕರೆಂಟ್ ಬಿಲ್ ಕಟ್ಟಿದ್ರೆ ಕರೆಂಟ್ ಕಟ್ಟಾಗಿದೆ. ನಾವು ಹೋಗಿ ಎಲ್ಲ ಅರೇಂಜ್ ಮಾಡ್ಕೊಂಡು ನೋಡಿದ್ರೆ ಲೈಟೇ ಬರ್ತಾ ಇಲ್ಲ. ಕೇಳಿದ್ರೆ ಅವ್ರು ಬಿಲ್ ಕಟ್ಟಿಲ್ಲ, ಕಟ್ ಮಾಡಿದ್ದೀನಿ ಅಂತ. ನೋಡಿ, ಹಿಂಗೆ ಎತ್ತು ಹೆರ ನೀರು ಕೇಳಿದ್ರೆ ಕೋಣ ಇದು ಕೇಳಿತು ಅಂತಾರಲ್ಲ, ಹಂಗೆ ಆ ಸಮಾಜ ಕಡೆ ಕಾಸು ಕಟ್ಟಿದ್ದೇನೆ. ಇವತ್ತು ಭಾನುವಾರ ಆ ಕಾರ್ಯಕ್ರಮ ಹೆಂಗೆ ಮಾಡಬೇಕು, ಯಾರನ್ನ ಕೇಳಬೇಕು ಅಂಥ ಟೈಮಲ್ಲಿ ನಮ್ಮದೇ ಆದ ಶಕ್ತಿನ ನಾವು ಬೆಳೆಸ್ಕೊಂಡಿದ್ದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಮೇಲಧಿಕಾರಿಗಳಿಗೆ ಹೇಳಿ ನಾವು ಕರೆಂಟ್ನ ತರಿಸ್ಕೊಂಡು ಕಾರ್ಯಕ್ರಮ ಮಾಡಿ ಬಂದಿದ್ವಿ. ಓಕೆ, ಕೊನೆಯದಾಗಿ ಸಮುದಾಯದ ಜನತೆಗೆ ಮತ್ತೆ ಗ್ರಾಮದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಸಮಾಜದವ್ರು ನಾನು ಹೇಳೋದಿಷ್ಟೇ, ಯಾರ ಮಾತನ್ನು ಕಿವಿ ಮಾತನ್ನ ಕೇಳಬೇಡಿ, ಯಾವ ಚಾಡಿನೂ ಕೇಳಬೇಡಿ. ನೀವು ಪ್ರತ್ಯಕ್ಷವಾಗಿ ಪರಿಶೀಲನೆ ಮಾಡಿ ಯಾವುದೇ ವ್ಯಕ್ತಿನ ಲೀಡರ್ ಮಾಡ್ಕೊಳ್ಳಿ. ತಾಲೂಕು ಮಟ್ಟದಲ್ಲಾಗಲಿ, ಹುಣಸೂರು ಟೌನಲ್ಲಿ ಯಾವುದೇ ನೀವು ಪರಿಶೀಲನೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಇವತ್ತು ನಾನು ಅಧ್ಯಕ್ಷ ಆಗಿದ್ದೇನೆ. ನಾನು ಅಧ್ಯಕ್ಷ ಬೇಡ ಅಂತ ನೀವು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಹಂಗಂದ್ಬಿಟ್ಟು ಆದಿ ಬೀದಿಲಿ ಹೋಗೋ ಟುಸ್ಗಳಿಗೆಲ್ಲ ನಾನು ಚಾರ್ಜ್ ಕೊಡೋಲ್ಲ. ಚುನಾವಣೆ ಆಗಲಿ ನೀವು ಆಯ್ಕೆ ಮಾಡ್ಕೊಳ್ಳಿ, ನೀವೆಲ್ಲ ಸೇರಿಕೊಂಡು ನೀವು ಯಾರಿಗಾರ ಮಾಡ್ಕೊಳ್ಳಿ. ರಾಜೀನಾಮೆ ಕೊಡೋದೇ ನಾವು ಮಾಡ್ತೀವಿ. ದಯಮಾಡಿ ಈ ಸಮಾಜದ ಸಂಘಟನೆ ಮುಖಾಂತರ, ಸಾಮಾಜಿಕ ನ್ಯಾಯದ ಮುಖಾಂತರವಾಗಿ ಉತ್ತಮವಾದಂಥ ನಾಯಕನ ಆಯ್ಕೆ ಮಾಡ್ಕೊಳ್ಳೋಗಳಿಗೆ ತಾವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಕೊನೆಯದಾಗಿ ನಾನು ಕೇಳ್ಕೊಳ್ತೀನಿ. ಎಷ್ಟು